RC ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ಚಂದ್ರು ಅವರು ನಿರ್ಮಾಣ ಮಾಡ್ತಿರುವಂತಹ ಬಹುತೇಕ ದೊಡ್ಡ ಮಟ್ಟದ ಸಿನಿಮಾ, ದೊಡ್ಡ ಬಜೆಟ್ನ ಸಿನಿಮಾ ಅಂತಾನೆ ಬಿಂಬಿತವಾಗಿರುವ ಪ್ರಕಾಶ್ ರಾಜ್ ಅವರು ಮತ್ತು ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ಕಾಂಬಿನೇಷನಲ್ಲಿ ಬರ್ತಿರುವಂತಹ ತಂದೆ ಮಗನ ಬಾಂಧವ್ಯದ ಒಂದು ಬ್ರಿಲಿಯಂಟ್ ಆದಂತಹ ಎಮೋಷ್ನಲ್ ಕತೆ ಫಾದರ್. ಯಾವಾಗ ಸಿನಿಮಾವನ್ನು ನಿರ್ಮಾಣ ಮಾಡ್ತೀವಿ ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಅಪ್ಡೇಟನ್ನು ಚಂದ್ರು ಅವ್ರು ಕೊಟ್ಟರೋ ಆಗಲೇ ವಿಶೇಷವಾಗಿ ಫಾದರ್ ಸಿನಿಮಾ ಬಗ್ಗೆ ಒಂದಷ್ಟು ಕುತೂಹಲ ಆಗಲೇ ಕ್ರಿಯೇಟ್ ಆಗಿತ್ತು. ಕಾರಣ ಫಾದರ್ ಅನ್ನುವಂತಹ ಟೈಟ್ಲು. ಚಂದ್ರು ಅವರ ನಿರ್ಮಾಣ ಹಾಗೂ ಚಂದ್ರು ಅವರ ಕ್ರಿಯೇಟಿವ್ ಪಾಯಿಂಟನ್ನು ನೋಡಿದಾಗ ಎಮೋಷ್ನಲಿ ಕಥೆಗಳನ್ನು ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ಅದು ಮೊದಲ ಸಿನಿಮಾದಿಂದ ಕೊನೆಯ ಸಿನಿಮಾ ತನಕ ಮಾಡಿದಂತಹ ಒಂದಷ್ಟು ವಿಚಾರಗಳನ್ನು ನೋಡಿದಾಗ, ಯಾವಾಗ ಸಿನಿಮಾದಲ್ಲಿ ಪ್ರಕಾಶ್ ರಾಜ್ ಅವರು ತಂದೆ ಪಾತ್ರವನ್ನು ಹಾಗೂ ಮಗನ ಪಾತ್ರವನ್ನು ಡಾರ್ಲಿಂಗ್ ಕೃಷ್ಣ ಅವರು ಮಾಡ್ತಾರೆ ಅಂತಂದಾಗ ಬಿಟ್ಟಂತಹ ಆ 2-3 ಸಣ್ಣ ಇಮೇಜಸ್ಗಳು ಜೊತೆಗೆ ಸುದೀಪ್ ಅವರು ರಿಲೀಸ್ ಮಾಡಿಕೊಟ್ಟಂಥ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನು ನೋಡಿದಾಗ ಸಿನಿಮಾದ ಬಗ್ಗೆ ಮತ್ತಷ್ಟು ಭರವಸೆ ಮೂಡಿತು. ಇತ್ತೀಚೆಗೆ ಬಂದಂತಹ ಸುದ್ದಿ, ಈಗಷ್ಟೇ ಬಂದಂಥ ಸುದ್ದಿ ಅಂದರೆ ಅವರು ಫಾದರ್ ಸಿನಿಮಾದ ಕಂಪ್ಲೀಟ್ ಡಬ್ಬಿಂಗ್ ಕೆಲಸವನ್ನು ಮುಗಿಸಿದ್ದಾರೆ. ಸಿನಿಮಾದ ಮತ್ತಷ್ಟು ಅಪ್ಡೇಟನ್ನು ಆದಷ್ಟು ಬೇಗ RC ಸ್ಟುಡಿಯೋಸ್ ಬ್ಯಾನರ್ ಅಡಿಯಿಂದ ನಿಮಗೆಲ್ಲರಿಗೂ ಸಿಗುತ್ತೆ. ಪ್ರಕಾಶ್ ರಾಜ್ ಅವರು ತಮ್ಮ ಡಬ್ಬಿಂಗ್ ಕಾರ್ಯವನ್ನು ಮುಗಿಸ್ಕೊಟ್ಟಿದ್ದಾರೆ. ಅದೇ ಥರವಾಗಿ ಇಲ್ಲಿ ಡಾರ್ಲಿಂಗ್ ಕೃಷ್ಣ ಅವರಿಗೆ ಮತ್ತೆ ಅಮೃತ ಅಯ್ಯಂಗಾರ್ ಅವರು ಜೊತೆಯಾಗಿದ್ದಾರೆ ಅನ್ನುವಂತಹ ಮಾತು ತುಂಬ ಚೆನ್ನಾಗಿ ಆಗಲಿ ಸಿನಿಮಾ. ಹಾಗಾಗಿ ಫಾದರ್ ಅನ್ನುವಂಥದ್ದೇ ಒಂದು ಸೆನ್ಸಿಬಲ್ ಆದಂತಹ ಒಂದು ಟೈಟ್ಲು, ಸೆನ್ಸಿಬಲ್ ಆದಂತಹ ಫೀಲು. ಸಿನಿಮಾದಲ್ಲಿ ವಿಶೇಷವಾಗಿ ಪ್ರಕಾಶ್ ರಾಜ್ ಅವರು ಡಾರ್ಲಿಂಗ್ ಕೃಷ್ಣ ಅವರ ತಂದೆಯ ಪಾತ್ರವನ್ನು ಮಾಡ್ತಾರೆ ಅಂದಾಗ ನಮ್ಮ ಕಣ್ಣು ಮುಂದೆ ಬರುತ್ತೆ ಆ ಒಂದು ಮನೋಜ್ಞವಾದಂತಹ ಅಭಿನಯ. ಭಾಷೆಗಳನ್ನು ಮೀರಿ ಬೆಳೆದಂತಹ ನಟ ನಮ್ಮ ಕನ್ನಡದ ಹೆಮ್ಮೆಯ ಪ್ರಕಾಶ್ ರಾಜ್ ಅವರು. ಡಾರ್ಲಿಂಗ್ ಕೃಷ್ಣ ಅವರು ಈಗಾಗಲೇ ಲವ್ ಮಾಕ್ಟೇಲ್ 3ನ ಸಕ್ಸಸ್ಸಲ್ಲಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಾಗುತ್ತೆ, ಬದಲಾವಣೆಗಳಾಗ್ತವೆ. ಒಂದಷ್ಟು ಕಲ್ಟ್ ಸಿನಿಮಾಗಳು, ಒಂದಷ್ಟು ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾಗಳು, ಒಂದಷ್ಟು ಕಾಮಿಡಿ ಸಿನಿಮಾಗಳು, ಒಂದಷ್ಟು ಎಮೋಷನಲ್ ಸಿನಿಮಾಗಳು. ಆ ಒಂದು ಪಾಯಿಂಟ್ ಆಫ್ ವ್ಯೂ ಫಾದರ್ ಒಳ್ಳೆಯ ಸಿನಿಮಾ ಆಗಿ ನಿಲ್ಲುತ್ತೆ. ಆದಷ್ಟು ಬೇಗ ಸಿನಿಮಾ ತಂಡ ನಿಮ್ಗೆ ಅಪ್ಡೇಟನ್ನು ಕೊಡುತ್ತೆ. ಹಾಗಿದ್ರೆ ಫಾದರ್ಗೆ ಎಲ್ಲರೂ ವೇಟ್ ಮಾಡ್ತೀರಾ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು.